ಕಾಪಾಡಿದ ದ್ರೌಪದಿ ದೇವಿ 5 ಮಂದಿ ಗಂಡುಗಳು ಇದ್ರು. ಹೊತ್ತೇರು ನಸಿಕಿನಾಗ 4 ಗಂಟೆಗೆ ಜಳಕ ಮಾಡಿ ನಿಯಮ ನಿಷ್ಠೆ ಮಾಡಿ ಪೂಜಾ ಪುನಸ್ಕಾರ ಮಾಡಿ ಆ ಧರ್ಮರಾಜ ದ್ರೌಪದಿ ದೇವಿ ಕಾಲು ಬೀಳ್ತೈತಿ ಹೇಳ್ತಿದ್ದ. ಒಬ್ಬ ಬಿದ್ದಾನ, ಇವ್ರೇನು ಬಿದ್ದಿಲ್ಲ. ಹೌದಾ? ಮಾಡಿಕೊಂಡ ಹೆಂಡತಿ ನಸಿಕಿನಾಗ 5 ಗಂಟೆಗೆ ಎದ್ದು ಕಾಲು ಬಿದ್ದಾನ. ಏನಂತ ದೇವರತ್ತ ಬಿದ್ದಾನು. ಮತ್ತೆ ಗಂಡ ದೇವರ ಗಂಡನ ಪಾದ ತೊಳೆದು ನೀರು ಕುಡಿಯತ್ ನೀ ಹೇಳ್ತೀಯ. ನಾವು ಕೇಳ್ತು ನಿಮ್ಮ ಧರ್ಮರಾಜ ನಮ್ಮ ದ್ರೌಪದಿ ದೇವಿ ಕಾಲು ಬೀಳ್ಬೇಕಾದ್ರೆ ನಮ್ಮ ದೇವಿ ದೇವರು ಒಂದು ಬಿದ್ದು ಹಂಗ ಬಿದ್ದು. ಹೇಂತಿ ದೇವರತ್ತ ಬಿದ್ದಾನು, ಹೇಳಿ ಹೇಂತಿ ಹೆಚ್ಚಿನಕ್ಕೆ ಬಿದ್ದಾನು, ಹೇಳಿ ಹಂಡ್ರ ಕಾಲ ಬೀಳು ಧರ್ಮ ನಿಮ್ಮಲ್ಲಿ ಆಯ್ತು. ಇದು ನೀವು ಮಾತಾಡ್ತಕ್ಕಂತ ಮಾತಿನೊಳಗ, ನೀವು ಹಾಡಿರ್ತಕ್ಕಂತ ಹಾಡಿನೊಳಗ, ನಮ್ಮನ್ನ ಕೇಳಿರ್ತಕ್ಕಂತ ಮಾತಿನೊಳಗ ಹೌದ್ರು. ಇನ್ನು ನಾವೊಂದು ಘರ್ಷಣೆ ಕೇಳಿ ಹೋಗಿದ್ದೇವೆ. ಏನತ್ತ ನಮ್ಮ ಹನುಮಂತ ಸರ್ ಏನ್ ಹೇಳಿದ್ರು, ಜನಕ್ಕ ತಿಳಿವಂಗ ಆಗ್ಬೇಕು, 4 ಮಾತು ಅನುಭವ ಬರ್ಬೇಕನ್ನ ಗಾಡಿಗೆ ಹೋಗಲ್ಲ ಇಲ್ಲೇ ತೆಗೆದು ಹೇಳೋಣ. ಹೆಣ್ಣು ಮಕ್ಕಳಿಗೆ ಇವ್ರು ಬುದ್ಧಿ ಕಲಿಸವ್ರಾದ್ರೆ ಹೆಣ್ಣು ಮಕ್ಕಳಿಗೆ ಬುದ್ಧಿ ಕಲಿಯಂಗಿಲ್ಲ. ಇನ್ನೂರು ನಮ್ಮ ಹೆಣ್ಣು ಮಕ್ಕಳು ನಿಯಮ ನಿಷ್ಠೆ ಮಾಡ್ತಾರ. ಗಂಡ ಬರೋ ಮಟ್ಟ ಊಟ ಮಾಡಂಗಿಲ್ಲ. ಹೌದು, ಗಂಡ ಬರೋ ಮಟ್ಟ ನಾಷ್ಟ ಮಾಡಂಗಿಲ್ಲ. ಗಂಡನ ಮಾತು ಮೀರಿ ಯಾವ ಊರಿಗೆ ಹೋಗಲ್ಲ, ಎಲ್ಲಿ ದೇವ್ರಿಗೆ ಹೋಗಂಗಿಲ್ಲ. ನಮ್ಮ ಹೆಣ್ಣು ಮಕ್ಕಳು ಪಾಲಿಸ್ಕೊತ ಬಂದಾರ. ಹೆಣ್ಣು ಮಕ್ಕಳಿಗೆ ಗಂಡ ದೇವರ ಪಾಲಿಸ್ಕೊತ ಬಂದಾರ. ಹೊಟ್ಟೆಲಿ ಹುಟ್ಟಿದ ಮನ್ಯಾಗ ತಾಯಿ ತಂದೆ ಮಕ್ಕಳಿಗೆ ದೇವರದಾರ. ತಾಯಿ ತಂದೆ ಮಾತು ಮೀರಿ ನೀ ಎಲ್ಲೆಲ್ಲಿ ಬಂದದಿ? ಎಲ್ಲೆಲ್ಲಿ ಬಂದಾನ? ಮತ್ ತಾಯಿ ತಂದೆ ಮಾತು ಮೀರಿ ನೀ ಯಾಕೆ ಹೋದ? ಅವ್ರು ನಿನಗೆ ದೇವರ ಇದ್ರಲ್ಲ, ಗಂಡ ದೇವ್ರದಾರ ಕೇಳಿ ಬರ್ತಾವ. ನಿನಗೆ ತಾಯಿ ತಂದೆ ದೇವ್ರದಾರಲ್ಲ, ತಾಯಿ ತಂದೆ ದೇವ್ರದಾರ, ಅವ್ರ ಮಾತು ನೀ ಯಾಕೆ ನಿನಗೆ ಯಾರು ಶ್ರಾಪ್ ಇತ್ತ? ಹೌದು ಹೌದು. ಹಿಂಗ ಹೆಣ್ಣು ಮಕ್ಕಳ ಕತ್ತಿ ಐತಿ, ಹೆಣ್ಣು ಮಕ್ಕಳ ಕಚ್ಚಾರ ಹೇಳ್ಕೊತ ಬಂದದು. ಇನ್ನು ಮುಂದಿನ ಪಾಳ್ಯಕ್ಕೆ ಬರುವಾಗ ಏನ್ ಹೆಚ್ಚು ಮಾಡ್ತಾರ. ಹೌದು, ಯಾವ ರೀತಿ ಗಂಡು ಹೆಚ್ಚು ಮಾಡ್ತಾರ, ಏನೇನ ಮಾತಾಡ್ತಾರ ಮಾತು ಕಾದು ನೋಡೋನು. ಅದಕ್ಕೆ ಹಿಂದಿನ ಪಾಳ್ಯ ಒಂದು ಘರ್ಷಣೆ ಕೇಳಿದ್ರು ಅವ್ರು. ಏನಪ್ಪ? ಹೌದು, ಈ ಸದ್ಯ ಎಲ್ಲಾರು ಇಷ್ಟೊಳಗೆ ಉಣ್ಕೋತ ಬಂದವರು, ತಾಟ್ನ್ಯಾಗ ಉಣ್ಕೋತ ಬಂದಾರು. ಮತ್ತ ಹಿಂದೊಬ್ರ ಉಣ್ಬೇಕಾದ್ರೆ ಯಾವ ಎಲೆ ಒಳಗೆ ಹಾಕಿ ಉಂಡ್ರ ಮುಕ್ತಿ ಹೊಂತಾರು ಅಂತ ಕೇಳ್ಯಾರ. ಹೌದು, ಅವಾಗ ಮೊದಲು ಬಾಳಿ ಎಲೆ ಇತ್ತು, ಅದಕ್ಕಿಂತ ಮೊದಲು ಪತ್ರಿ ಎಲೆ ಇತ್ತು, ಅದಕ್ಕಿಂತ ಮೊದಲು ಮುತ್ತಿ ಎಲೆ ಎತ್ತೊಂದು ಎಲೆ ಇತ್ತ. ಮುಕ್ತಿ ಎಲೆ ಎತ್ತೊಂದು ಎಲೆ ಎತ್ತ ನಮಗ್ ಗೊತ್ತಿಲ್ಲ, ಹಿರಿಯರಿಗೆ ಗೊತ್ತೈತಿ, ನಾವು ಪುರಾಣದಾಗ ಬರ್ದಾಟ ಹೇಳಕತ್ತೀವಿ. ಆ ಮುಕ್ತಿ ಎಲೆ ಒಳಗೆ ಉಂಡ್ರ ಹಣ್ಣು ಹಾಲ ಬಾಳೆಹಣ್ಣ ಮತ್ತ ಆ ಮುಕ್ತಿ ಒಳಗೆ ಉಂಡ್ರ ಹೋಗಿ ಮುಕ್ತಿ ಸಿಗ್ತೈತಿ ಅನ್ನುವಂಗ ಉತ್ತರಖಂಡ ಪದ್ಮ ಪುರಾಣ 207 ಪೇಜ್ ನಂಬರ್ದಾಗ ಬರದಾರು. ಕಮಿಟಿ ಅವ್ರ ಸಂಸದರು ಭಕ್ತ ಹುಡ್ಕೋಬಹುದು. ಮುಂದಿನ ಪಾಳ್ಯಕ್ಕೆ ಉತ್ತರ ಸರಿ ಐತಿ ಅಂದ್ರೆ ಸರಿ ಅನ್ರಿ, ತಪ್ಪತಿ ಅಂದ್ರೆ ತಪ್ಪತ್ ಹೇಳ್ರಿ. ತಪ್ಪತಿ ಅಂದ್ರೆ ನಿಮ್ಮ ಉತ್ತರಕ್ಕೆ ನೀವು ತರಬೇಕು. ನಮ್ಮ ಘರ್ಷಣೆ ಒಂದು ಕೇಳ ತಿಳಿಯಾರ. ನಮ್ಮ ಘರ್ಷಣೆ ಹೆಂಗೈತಿ ಪಾತಿ ಕೇಳಿದ್ರೆ, ಈ ಸದ್ಯ ಹೆಣ್ಣು ಮಕ್ಕಳ ಮ್ಯಾಗ ಎಲ್ಲಿ ಬೇಕಾದ್ರೆ ಅತ್ಯಾಚಾರಕ್ಕವ ತಾಯಿ ತಂದೆ ಮಾತು ಮಕ್ಕಳು ಕೇಳಂಗಿಲ್ಲ. ಹೆಣ್ಣು ಮಕ್ಕಳ ಮ್ಯಾಗ ಮೋಸ ಮಾಡ್ತಾರ. ಸ್ತ್ರೀಯರ ಮ್ಯಾಗ ಕಣ್ಣು ಹಾಕ್ತಾರ. ಜಗತ್ತಿ ಒಳಗೆ ನಡೆದೈತೆ, ಹಿಂದೂ ನಡೆದೈತೆ. ತಾಯಿ ತಂದೆ ಮಾತು ಮೀರ ಅವರ ಪರಸ್ತ್ರೀಯರ ಮೇಲೆ ಕಣ್ಣು ಹಾಕವ್ರ. ಹೌದು, ಇಂತ ಪಾಪಿಷ್ಟ ಜನರು ಮುಂದಿನ ಜನ್ಮದಾಗ ಏನಾಗಿ ಹುಟ್ಟುತ್ತಾರೋ. ತಾಯಿ ತಂದಿಗೆ ಮೋಸ ಮಾಡವ್ರ, ಸ್ತ್ರೀಯರ ಮೇಲೆ ಕಣ್ಣು ಹಾಕವ್ರ, ಅಕ್ಕ ತಂಗಿಯರ ಹಾಸಿಗೆ ತೊಳೆಯವ್ರ. ಇಂತ ಪಾಪಿಷ್ಟ ಗಂಡಸೂರ ಮುಂದಿನ ಜನ್ಮದಾಗ ಏನಾಗಿ ಹುಟ್ಟತಾರ ಘರ್ಷಣೆ ಆತಿ. ಬಂದ್ರ ಹೇಳ್ರಿ, ಬಂದ್ರ ಹೊಳ್ಳಿ ನಮ್ಮನ್ನ ಕೇಳ್ರಿ. ಏನೋ 5 ವಿಚಾರ ಸರ್ಜೋಳಿಕಲ್ಲ ಚಾನ್ಸ್ ಕೊಡ್ರಿ. ಮುಂದೆ ಹ್ಯಾಂಗ ಬರ್ತಾರ ಹಂಗ ಮಾತ್ರ ನಾವ್ ಗಾಡಿ ರೆಡಿ ನೋಡೋಣ.